ನಿನ್ನನ್ನು ಮಾತ್ರ ನಾನು ಸರ್ವತ ಕಳಿಸಲಾಗದು ಬಾಲ ಭವ್ಯ ಗುಣಶೀಲ. ಅದು ಎಷ್ಟು ಮಾತ್ರ ಕಳಿಸಲಾಗ ಮತ್ತೆ ಹಾಗೂ ಪಾಂಡವರ ಪಟ್ಟದ ರಾಣಿ ಮಗನೇ, ರಾಮ ಸಂಗ್ರಾಮ ಎಂದರೆ ಮುಂದೆ ಸೋದರಿಸುವ ನಿಮ್ಮ ಪುತ್ರನ್ನು ಸಾಮಾನ್ಯದವನೇ. ಹಾಗೂ ಜನನೇ, ಈ ಭೂಮಂಡಲದಲ್ಲೂ ಪ್ರಖ್ಯಾತಿಯನ್ನು ಗಳಿಸಿದ ಪಾಂಡವರನ್ನು ಜನರಿಗೆ ರಣರಂಗಕ್ಕೆ ಎದುರಿದರೆ ಗಂಡು ಬಲಿಯಾದ ಪಾರ್ಥನು ರಂಡ ಬಲದವನೇ. ಜಗದಿಪತಿಯಾದ ಧರ್ಮಜನಿಗೆ ಪಾರ್ಥನಿಗೆ ಬೆಂಬಲಾಗಿ ಹೋಗಬೇಕೆಂದು ಆಜ್ಞಾಪಿಸಿರುವಾಗ ಆತನ ಆಜ್ಞೆಯನ್ನು ಮೀರುವುದು ಕದನವೆಂದರೆ ಕಾಲ ಕದರುವ ಕದನ ಪ್ರಸಿದ್ಧನಾದ ಕಾಲಕಾರಣ ಪುತ್ರ ನೆನೆಸಿ ಜರಡಿವಾಡ ಹುಟ್ಟಬೇಕಾದಕ್ಕೆ ಅದೇ ಜನನೇ ಭೂಮಂಡಲಂ ಸಂಚರಿಸಿ ನಮ್ಮ ಅಶ್ವಮ ಕಟ್ಟಿದ ವೀರರನ್ನು ಜಯಿಸಿ ಕಪ್ಪ ಕಾಣಿಕೆ ಸೇರಿಸಿ ತಂದಪ್ಪುತ್ತದೆ ನಮ್ಮ ಧರ್ಮ. ವೈರಿಗಳ ಹತ್ರ ಚಂಡಾಡುವ ಬರುವ ಗಂಡುಗಳೆಯನ್ನು ಪುತ್ರ, ಇದಲ್ಲದೆ ಹೇಳಿದ್ರೆ ಕೇಳು. ಅದೇನು ಚೆನ್ನಾಗಿ ಹೇಳು ಮತ್ತೆ. ಸರಿಯಲ್ಲವೂ ಇಂತಹ ಕಠಿಣದ ಗುಣವು ಪುತ್ರ. ಇಂಥ ಕಠಿಣದ ಗುಣವನ್ನು ಮಾಡಿ ಒಮ್ಮಿಂದೊಮ್ಮೆ ಹೋದರೆ ಈ ಪಾಂಡವರ ಕುಲ ದೀಪವಾಗಿ ಉಳಿದಿರುವುದು ನೀನೊಬ್ಬನೇ. ಕಂದ, ಇದ್ದ ಒಬ್ಬ ಅಭಿಮಾನ್ಯನ್ನು ಕಳೆದುಕೊಂಡು ಈ ದುಃಖದಲ್ಲಿ ಹೀಗಾಗಿರುವುದೇ ಸಾಕು. ಇನ್ನು ನಿನ್ನನ್ನು ಕಳೆದು ನಾವು ಸರ್ವತ ಜೀವಿಸಲಾರೆವು. ಪುತ್ರ ಗೋಮಲಗಾತ್ರ. ಆಹೋ ಪಾಂಡವರ ಪಟ್ಟದ ರಾಣಿ, ಯುದ್ಧದಲ್ಲಿ ಜಯ ಅಪಜಯಗಳು ದಾರ ಹಾದಿನವಲ್ಲ. ಕ್ಷತ್ರಿಯ ನಾಟವನ್ನು ಯುದ್ಧದ ಭೀತಿಗೆ ಅಂದಿ ಶಾಶ್ವತವಾದ ಕೀರ್ತಿಗೆ ಕೊಂದು ತಂದುಕೊಳ್ಳುವುದೇ ತಂದವಲ್ಲ. ಮಾತೆ ಒಂದು ಪಕ್ಷ ಯುದ್ಧದೊಳ್ಳು ಮಾಡಿದರೆ ವೀರ ಸ್ವರ್ಗಮ ಪ್ರಾರ್ಥಿಯನ್ನು ಪಡೆಯಬೇಕು. ಇದು ಮಾತ್ರ ಖಂಡಿತ ಒಂದು ತಿಳಿ ಜನನೇ. ಜನ್ಮ ಜನ್ಮಾಂತರ ವೀರ ಸ್ವರ್ಗಮನ್ನು ಹೊಂದುವಂತೆ ಕಾರ್ಯ ಬಿಟ್ಟು ಏಟಿಯಂತೆ ಮಂದಿರದಲ್ಲಿ ಕರದೊಳ್ಳು ಬಿಲ್ಲ ದೈಂಕರಿಸುತ್ತಾ ವೈರಿಗಳ ಹೃದಯದೊಳ್ಳು ಮುಗಿಲಂತೆ ರಣಬೇರಿಗೆ ಮಡಿಸುತ್ತಾ ಸದ್ದ ಆಸ್ಪದ ರಕ್ಷಣೆಗೆ ಹೊರಡುವ ಜನನೇ. ಒಂದೇ ಹಠದಿಂದ ಹೊರಟಿರುವೆಯಲ್ಲ. ಹೌದು ಮಾತೆ. ಕಂದ, ಎನ್ನ ಮಾತನ್ನು ಮಾತ್ರ ಕೇಳಲಿಲ್ಲ. ಸರ್ವತ ಕೇಳಲಾರ ಮತ್ತೆ. ಅದಕ್ಕಾಗಿ ನೀನು ಹೋದ ಕಾಳೆ ಜಯವಾಗಲೆಂದು ಜಯರಾತ್ರಿಯನ್ನು ಮಾಡುವೆನು. ಈ
ಇನ್ನು ಇಷ್ಟದಂತೆ ಆಗಲಿ ಮತ್ತೆ ಹಾ
ಜಾತಿ ಜಾಗೃತಿ ಸುಮತಿ ಬರ್ಬೇಕ ಹಂಸಧ್ವಜ ಮಹಾರಾಜರು ತಾವಾದರೆ ಈ ಶೃಂಗಾರವಾದ ಸಭಾ ಮಂಟಪಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಸುಮತಿ ಹೊಳಿರಿಯೇ ಎಲ್ಲ ಈ ಸಾರಥಿ ಈ ಸಭಾ ಮಂತ್ರಾಸನಕ್ಕೆ ಸಿಕ್ಕಿ ವಿಜಯ ಮಾಡಿದ ಕಾರ್ಯಕ್ರಮ ಏನೊಂದು ಕೇಳಿದೆಯಾ? ಹೌದು ಭೂಪತಿ. ಯಾವತ್ತು ನಮ್ಮ ಪ್ರಜಾ ಪರಿವಾರವೆಲ್ಲ ಪರಸ್ತ್ರೀ ಪರದ್ರವ್ಯ ಅಪರಾಧಿ ಕಾರ್ಯಗಳನ್ನು ಸದಸ್ಯ ಸಂತರ ಮಾಪುಸತ್ತ ಕಾರ್ಯಾದಿಗಳನ್ನು ಮಾಹಿತಿ ಕಂಡಿಯಾ ಭಾರತಿ? ಮುಂದಿನ ಸಂಗತಿ ಇವರದಿಂದ ಹೋಗಿ ಎಲ್ಲ ಮಂತ್ರಿವರ ಚೇತನಾದ ಸುಮತಿಯಲ್ಲಿ ಈ ಸಭಾಸದಲಕ್ಕೆ ದೇವರದಿಂದ ಕರ್ತವಂತನಾದ ಸಾರಥಿ ಪೀಠವನ್ನು ಅಲಂಕರಿಸಿದ ಜಾಗೃತಿ. ನಂಜನಿಸಿದ ಮದನದ ಇಲ್ಲದ ಮಂಟಪದಲ್ಲಿ ಸರ್ವಲಂಕರವಾಗಿ ಈ ಭುವನದಳ ಪ್ರಖ್ಯಾತ ಹೊಂದಿದ ಈ ಸಭಾಭದ್ರಾಸನಕ್ಕೆ ಆನಂದದಿಂದ ಬಂದ ವಿಗ್ರಹಣ ವಂದನೆ ಮಾಡಿ ವಿಚಾರಿಸಲಿಕ್ಕೆ ನೀನು ನರನೇಶ್ವರಿಂದ ದೇವ ನಾವು ತಾರಂದರೆ ರಾತ್ರಿಯಲ್ಲಿ ರಾತ್ರಿ ಶಿವರಾತ್ರಿ, ರಾತ್ರಿಯಲ್ಲಿ ನವರಾತ್ರಿ, ರಾತ್ರಿಯಲ್ಲಿ ಕತ್ತಲ ರಾತ್ರಿ, ರಾತ್ರಿಯಲ್ಲಿ ನಾವು ಜನ ಮಲಗುವ ರಾತ್ರಿ, ಇಂಥ ರಾತ್ರಿಯಲ್ಲಿ ನಿತ್ಯಗಟ್ಟು ಸಂಬಂಧ ಮಾತನಾಡುವ ಇದಿಗೆ ಸುಂದರ ಶಿವ ಸಾರಥಿಯನ್ನು ಕರೆಯುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ತಮ್ಮ ನಾನಂಗಿರುವ ಚತುರಂಗತಿ ಇದನ್ನಾದ ನೀತಿ ವೈದ್ಯವಾದ ಸಾರಥಿ ನಾವು ತಾರಂದರೆ ದೇವ
ದೇವ ದಿವ್ಯ ಪ್ರಭಾವ. ಎಲ್ಲ ಈ ಸಾರಥಿ ಈ ಸುಂದರವಾದ ಸಭಾಸದನಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ನಮ್ಮ ರಾಜೇಂದ್ರನಾಥ ಅಂಶದ ದೀಪನೆಂಬ ಪೃಥ್ವಿಯೊಳಗೆ ನಡೆಯುವ ಯಾವತ್ತು ವೃಂದಾಂತ ನೆರವೇರಿಸಿಕೊಳ್ಳಿ ನಿಮಿತ್ತವಾಗಿ ಪರಿಣಾಮ ಮಾಡಿದ ಖಂಡಿಯ ಸಾಧ್ಯ ಕೇಳಿದೆ. ನಾನು ಬಂದ ಸಹಜ ತೀರ್ಥ ಮತ್ತು ತೀರ್ಥ ಮಂದಿಗಳೆಲ್ಲ ಕರೆಸಿದೆ. ನಮ್ಮ ರಾಜ್ಯ ಸಾಂದ್ರಗುಣ ದೇಶ ದೀರ್ಘೈಶ್ವರ್ಯ ಮತ್ತು ಮೇಲಕ್ಕೆಳ ಮಂತ್ರಿಯಾದ ಸುಮತಿ ಸರ್ವ ಕಾರ್ಯಕ್ಕೆ ನೀನೇ ಸ್ವತಂತ್ರ. ಎಲೈ ಸತ್ಯ ಪ್ರಭಾಕರ ವೀರಾತ್ಮಪ್ರಾಯನಾದ ಭೂಮಂತ್ರಿ ಶೇಖರ ಚಾತುರ್ಯ ಗುಣ ಮಂದಿರ ಅಬ್ಬೋ ರಾಜ ಸರ್ವ ಸಂಪತ್ತು ಸಮೃದ್ಧಿಕರವಾದ ಮಧ್ಯ ದೇಶದೊಳ್ಳ ನಿವಾಸವನ್ನು ಗೈದು ವ್ಯುತ್ಪತ್ತಿ ಜಗತ್ತಿ ಮಂಡಲಿಗರೆಲ್ಲ ಸ್ವಗಿಲ ಭಾವ ಶ್ರಮ ಧರ್ಮಗಳೆಲ್ಲ ಶ್ರದ್ಧೆಯುಳ್ಳವರಾಗಿ ಪಾವಭಕ್ತರಾಗಿ ಶ್ರೀ ಮತ್ತು ಸೀತಾಶಿಲ ಅಧ್ಯಕ್ಷ ಕರ್ತನಾದ ಶ್ರೀ ಚಿದಾನಂದ ದಾದಾವರ ಕೃಪಾ ಆಶೀರ್ವಾದದಿಂದ ಸದಾ ಶಾಂತವಿತ್ತವಾಗಿರುವರೇನ ಮಂತ್ರಿ ಸರ್ವ ಕಾರ್ಯಕ್ಕೆ ನೀನು ಸ್ವತಂತ್ರ. ಅಬ್ಬೋ ರಾಜೇಂದ್ರ ಆಹೋ ಮಂತ್ರಿ ಶೇಖರ ಸುಪ್ರಭ್ರದಳ ಇಬ್ಬರಿಸುವ ಮಧ್ಯ ದೇಶದವರು ವೃಂದಾಂತ ಬಿತ್ತರ್ಜ ಬಿಡಿಗಾರ ಅಲ್ಲೆಲ್ಲ ಚೆನ್ನಾಗ್ಯಾರ ಮಂತ್ರಿ. ಇದು ಚತುರಾಶ್ರಮಿಗಳೆಲ್ಲ ಮುಂತಾದ ಪ್ರಜಾ ಪರಿವಾರಗಳೆಲ್ಲ ತಮ್ಮ ತಮ್ಮ ವರ್ಣಾಶ್ರಮ ಧರ್ಮಗಳನ್ನು ಆಚರಿಸುತ್ತಾ ಸದಾ ಸಂತೋಷವಾಗಿರೋದು. ಅಲೈ ಮಂತ್ರಿ ಇದು ಅಲ್ಲದೆ ಯಾವ ಪ್ರಜೆಗಳೆಲ್ಲ ಸಂಪತ್ತು ದೇಶರಾಗಿರೋದು. ಅಹೋ ಮಂತ್ರಿ ವಾಗ್ದೋಷ ಮನದೋಷ ಕಳೆದ ಪರಿಶುದ್ಧತೆಯಿಂದ ಕ್ಷೇಮ ಉಂಟಾಗಿದೆ. ಶಿಶುವಿಗೆ ಹಾಲು ಪಶುವಿಗೆ ಮೇವು ಎನ್ನುವ ಸತ್ಯವಿಲ್ಲವೇ ಇಲ್ಲ. ಅದರ ಒಟ್ಟಿಗೆ ಅನ್ನ ಕ್ಷೇತ್ರಾದಿಗಳಿಗೆಲ್ಲ ಪುಣ್ಯ ಕಾರ್ಯಗಳಿಂದ ನಮ್ಮ ದೇಶವೆಲ್ಲ ಚೆನ್ನಾಗಿರುವುದು ಮೈಬದಿ. ಈಗ ನಮ್ಮ ದೇಶದ ಸಂಗತಿ ಹೊಳಿರಿಯೇ ಎಲೆಯ ಮಂತ್ರಿಯಾದ ಸುಮತಿ ಚೆನ್ನಾಗಿ ಹೇಳುವ ಸಂಗತಿ ಅದು ಏನೆಂದರೆ ಅದೇನು ಚೆನ್ನಾಗಿ ಹೇಳೋಣ. ಪಾಂಡವರ ಪಂಥವನ್ನ ಆದ ಧರ್ಮ ರಾಜ್ಯನ ಯಜ್ಞಾಸೋವ ನಮ್ಮ ದೇಶವೆಂಬ ಪದ್ಮ ವಿಚಾರಧಾರವಾಗಿ ನಿರ್ಧರಿಸುವಂತೆ ಆ ಯಜ್ಞದ ಅಸುವದ ಬೆಂಗಾವಲಿಗಾಗಿ ಬಂದ ಮಧ್ಯಮ ಪಾಂಡವನಾದ ನಾವೇನು ಸಾಮಾನ್ಯರು ಎಂದು ತಿಳಿದುಕೊಂಡಿರೋ ರಾಜ. ಅಲ್ಲವೇ ಕಪ್ಪು ಕಾಣಿಕೆಯನ್ನು ಕೊಟ್ಟು ಶರಣಾಗತಿ ಆಗಬೇಕಂತೆ ನೋಡಿದೀಯಾ ಇದೆಯಲ್ಲ ಕೌತಕವು ಈ ಭೂಮಂಡಲದೋಳು ಮಧ್ಯಮ ಪಾಂಡವನ ಕಂಡುಗರಿಯಂತ ಮಂತ್ರಿ ಅಬ್ಬೋ ರಾಜ ನಾವೇನು ಲಂಡನಿಂದ ತಿಳಿದುಕೊಂಡು ಇರುವರೆ ಹೇಗೆ ಆ ಕುದುರೆಯನ್ನು ತಂದು ನಮ್ಮ ಪಟ್ಟಣದಲ್ಲಿ ಇರುವ ಲೇಖದ ಶಾಲೆಯಲ್ಲಿ ತಂದು ಗಟ್ಟಿಯಾಗಿ ಕಟ್ಟಿಸು. ಇನ್ನು ಇಷ್ಟದಂತೆ ಆಗಲಿ ರಾಜ.